ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು 7ನೇ ತರಗತಿ ಗಣಿತ ವಿಷಯದ ಭಾಗ 1ರಲ್ಲಿ ಮೊದಲನೇ ಅಧ್ಯಾಯ ಪೂರ್ಣಾಂಕಗಳು. ಈ ಅಧ್ಯಾಯದಲ್ಲಿ ಈ ವಿಡಿಯೋದಲ್ಲಿ ಪೂರ್ಣಾಂಕಗಳ ಗುಣಾಕಾರ, ಒಂದು ಧನ ಪೂರ್ಣಾಂಕ ಮತ್ತೊಂದು ಋಣ ಪೂರ್ಣಾಂಕಗಳ ಗುಣಾಕಾರ ಯಾವ ರೀತಿ ಮಾಡಬೇಕು, ಮತ್ತೊಂದು ಎರಡು ಋಣ ಪೂರ್ಣಾಂಕಗಳು ಇದ್ದಾಗ ಯಾವ ರೀತಿ ಗುಣಾಕಾರ ಮಾಡಬೇಕು ಎಂಬುದು ಈ ವಿಡಿಯೋದಲ್ಲಿ ನಾವೇನು ಮಾಡೋಣ ತಿಳಿದುಕೊಳ್ಳೋಣ. ಈ ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ 1.1 ಮತ್ತು ಅದರ ಸಂಬಂಧಪಟ್ಟಂಥ ಉದಾಹರಣೆಗಳ ಸಹಿತ ಲೆಕ್ಕಗಳನ್ನು ಮತ್ತು ಅದಕ್ಕೆ ಗುಣಧರ್ಮಗಳನ್ನು ಕೂಡ ನಾವೇನು ಮಾಡಿದೆ ಹಿಂದಿನ ವಿಡಿಯೋದಲ್ಲಿ ಮಾಡಿದೆ. ಅದನ್ನು ನೋಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಮೊದಲನೇದಾಗಿ ಪೂರ್ಣಾಂಕಗಳ ಗುಣಾಕಾರ, ಒಂದು ಧನ ಪೂರ್ಣಾಂಕ ಮತ್ತೊಂದು ಋಣ ಪೂರ್ಣಾಂಕಗಳ ಗುಣಾಕಾರ. ನಾವು ಒಂದು ಧನ ಪೂರ್ಣಾಂಕ ಮತ್ತೊಂದು ಋಣ ಪೂರ್ಣಾಂಕವನ್ನು ಗುಣಾಕಾರ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತೇವೆ ಎಂಬುದು ನೋಡಿರಿ. ಒಂದು ಧನ ಪೂರ್ಣಾಂಕ ಮತ್ತೊಂದು ಋಣ ಪೂರ್ಣಾಂಕಗಳನ್ನು ಗುಣಿಸುವಾಗ ನಾವು ಅವುಗಳನ್ನು ಪೂರ್ಣ ಸಂಖ್ಯೆಗಳಾಗಿ ಪರಿಗಣಿಸಿ ಗುಣಿಸುತ್ತೇವೆ ಮತ್ತು ಗುಣಲಬ್ಧದ ಮುಂದೆ ಋಣ ಚಿಹ್ನೆಯನ್ನು ಬರೆಯುತ್ತೇವೆ. ಹೀಗೆ ನಾವು ಋಣ ಪೂರ್ಣಾಂಕಗಳನ್ನು ಪಡೆಯುತ್ತೇವೆ. ಈ ಉದಾಹರಣೆಗಾಗಿ ಯಾವುದೇ ಎರಡು ಪೂರ್ಣಾಂಕಗಳನ್ನು ತೆಗೆದುಕೊಂಡ್ರೆ, ಒಂದು ಧನ ಪೂರ್ಣಾಂಕ, ಮೊದಲನೇದು ಎ ಸಮನಾಗಿದೆ ಒಂದು ಪೂರ್ಣಾಂಕ, ಯಾವುದೋ ಒಂದು ಪೂರ್ಣಾಂಕ ಅದನ್ನು ತಿಳ್ಕೊರಿ 7, ಮತ್ತೊಂದು ಋಣ ಪೂರ್ಣಾಂಕ, ಒಂದು ಧನ ಪೂರ್ಣಾಂಕ ಮತ್ತೊಂದು ಋಣ ಪೂರ್ಣಾಂಕ, ಇವೆರಡು ಗುಣಿಸ್ಬೇಕಾದ್ರೆ ನಾವೇನು ಮಾಡ್ಬೇಕು, ಸಾಮಾನ್ಯವಾಗಿ ಯಾವ ರೀತಿ ಗುಣಿಸ್ತೀವಲ್ಲ ಅದೇ ರೀತಿ ಗುಣಿಸ್ಬೇಕ್ರಿ. ಎ ಇಂಟು ಬಿ ಈಸ್ ಈಕ್ವಲ್ ಟು, ಇದು ಧನ 4 ಇಂಟು ಋಣ 4, ಇದು ಬ್ರ್ಯಾಕೆಟ್ ಬಿಡಿಸಿದಾಗ ಧನ ಇಂಟು ಋಣ 4, ಇದನ್ನು ಗುಣಿಸಿದಾಗ ಎಷ್ಟಾಯ್ತು ಅಂತಂದರೆ 7 4 28, 7 4 28. ನಾವೇನು ಮಾಡಬೇಕು, ಸಾಮಾನ್ಯವಾಗಿ ಯಾವ ರೀತಿ ಗುಣಿಸ್ತೀವಿ ಆ ರೀತಿ ಗುಣಿಸಿ ಆನಂತರ ಏನು ಮಾಡಬೇಕು, ಮುಂದೆ ಗುಣಲಬ್ಧದ ಮುಂದೆ ಋಣ ಚಿಹ್ನೆಯನ್ನು ಬರಬೇಕು, ಉತ್ತರದಲ್ಲಿ ಋಣ ಚಿಹ್ನೆಯನ್ನು ಬರಬೇಕು. ಈ ರೀತಿ ಒಂದು ಧನ ಪೂರ್ಣಾಂಕ ಮತ್ತೊಂದು ಋಣ ಪೂರ್ಣಾಂಕಗಳು ಇದ್ದಾಗ ಈ ರೀತಿ ಗುಣಿಸ್ಬೇಕು. ಅದೇ ರೀತಿ ಎರಡು ಋಣ ಪೂರ್ಣಾಂಕಗಳ ಗುಣಲಬ್ಧ, ಎರಡು ಋಣ ಪೂರ್ಣಾಂಕಗಳ ಗುಣಲಬ್ಧ ಒಂದು ಧನ ಪೂರ್ಣಾಂಕ ಎಂಬುದಾಗಿ ಹೇಳಬಹುದು. ಎರಡು ಋಣ ಪೂರ್ಣಾಂಕ ಗುಣಾಕಾರ ಮಾಡಿದಾಗ ಒಂದು ಧನ ಪೂರ್ಣಾಂಕ ಆಯಿತು. ಯಾವ ರೀತಿ ಎಂಬುದ ಮುಂದೆ ಉದಾಹರಣೆಯಲ್ಲಿ ನೋಡೋಣ. ಎರಡು ಋಣ ಪೂರ್ಣಾಂಕಗಳನ್ನು ಗುಣಿಸುವಾಗ ನಾವು ಪೂರ್ಣ ಸಂಖ್ಯೆಗಳಂತೆ ಗುಣಿಸುತ್ತೇವೆ, ಗುಣಿಸಿ ಮತ್ತು ಗುಣಲಬ್ಧಕ್ಕೆ ಧನ ಪೂರ್ಣಾಂಕ ಚಿಹ್ನೆ ಇಡುತ್ತೇವೆ, ಬರೆಯುತ್ತೇವೆ. ಈ ಉದಾಹರಣೆಗೆ ಎ ಒಂದು ಪೂರ್ಣಾಂಕ, ಬಿ ಒಂದು ಪೂರ್ಣಾಂಕ. ಇದು ಯಾವ ಪೂರ್ಣಾಂಕಗಳ ಋಣ ಪೂರ್ಣಾಂಕಗಳವ, ಒಂದು ಎ ಎಂಬುದು ಋಣ ಪೂರ್ಣಾಂಕ, ಬಿ ಎಂಬುದು ಋಣ ಪೂರ್ಣಾಂಕ. ಎರಡು ಗುಣಾಕಾರ ಮಾಡಿದಾಗ ಒಂದು ಧನ ಪೂರ್ಣಾಂಕವನ್ನು ಸಿಗ್ತದೆ. ಯಾವ ರೀತಿ ಅಂದ್ರೆ ನೋಡ್ರಿ. ಈ ಉದಾಹರಣೆಗಾಗಿ ಎ ಒಂದು 10 ಗುಣಿಲೆ ಬಿ ಒಂದು 4. ಈ ಎರಡು ಋಣ ಪೂರ್ಣಾಂಕಗಳನ್ನು ನಾವು ಗುಣಿಸಿದಾಗ ಸಾಮಾನ್ಯವಾಗಿ ಯಾವ ರೀತಿ ಗುಣಿಸ್ತೇವೆ ಅದೇ ರೀತಿ ಗುಣಿಸ್ಬೇಕು. 10 4 40, ಋಣ ಇಂಟು ಋಣ ಏನಾಯ್ತದ, ಧನ ಆಯ್ತದೆ. ಇದು ಎರಡು ಋಣ ಪೂರ್ಣಾಂಕಗಳು ಇದ್ದಾಗ ಸಾಮಾನ್ಯವಾಗಿ ಗುಣಿಸ್ಬೇಕು, ಗುಣಿಸೋದು ಉತ್ತರದಲ್ಲಿ ಧನ ಪೂರ್ಣಾಂಕವನ್ನು ಬರೀಬೇಕು, ಎರಡು ಋಣ ಪೂರ್ಣಾಂಕಗಳು ಇದ್ದಾಗ. ನೆಕ್ಸ್ಟು ಪೂರ್ಣಾಂಕಗಳ ಗುಣಾಕಾರದ ಗುಣಧರ್ಮಗಳು. ಅದರಲ್ಲಿ ಒಂದನೇದು ಗುಣಾಕಾರದಲ್ಲಿ ಆವರ್ತ ಗುಣ. ಇದು ಏನು ಹೇಳ್ತದೆ ಅಂತಂದ್ರೆ ನೋಡ್ರಿ, ಎಲ್ಲ ಪೂರ್ಣಾಂಕ ಎ ಮತ್ತು ಬಿಗಳಿಗೆ ಅಥವಾ ಯಾವುದೇ ಪೂರ್ಣಾಂಕ ಎ ಮತ್ತು ಬಿಗಳಿಗೆ ಎ ಗುಣಿಲೆ ಬಿ ಒಂದು ಪೂರ್ಣಾಂಕವಾಗಿರುತ್ತದೆ ಅಂತಂದರೆ ಯಾವುದೇ ಒಂದು ಪೂರ್ಣಾಂಕವನ್ನು ತೆಗೆದುಕೊಂಡು ಗುಣಾಕಾರ ಮಾಡಿದಾಗ ಬರ್ತಕ್ಕಂಥ ಗುಣಲಬ್ಧ ಒಂದು ಪೂರ್ಣಾಂಕ ಆಗಿರುತ್ತದೆ. ಉದಾಹರಣೆಗಾಗಿ ಎ ಸಮನಾಗಿದೆ ಋಣ 15, ಬಿ ಸಮನಾಗಿದೆ 17. ಇವು ಎರಡು ಎ ಇಂಟು ಬಿ ಮಾಡಿದಾಗ ಅಂತಂದ್ರೆ 15 ಗುಣಿಲೆ 17 ಮಾಡಿದಾಗ ಏನು ಉತ್ತರ ಬರ್ತದೆ ನೋಡ್ರಿ, ಅದು ಒಂದು ಪೂರ್ಣಾಂಕ ಆಯಿತು. 15 ಗುಣಿಲೆ 17 ಮಾಡಿದಾಗ ಋಣ 255, ಒಂದು ಋಣ ಪೂರ್ಣಾಂಕ ಮತ್ತೊಂದು ಧನ ಪೂರ್ಣಾಂಕವನ್ನು ಗುಣಲಬ್ಧ ಮಾಡಿದಾಗ ಗುಣಲಬ್ಧ ಸಾಮಾನ್ಯವಾಗಿ ಯಾವ ರೀತಿ ಮಾಡಿದ್ರೆ ಅದೇ ರೀತಿ ಮಾಡಬೇಕು ಮತ್ತು ಉತ್ತರದಲ್ಲಿ ಏನು ಮಾಡಬೇಕು, ಋಣ ಚಿಹ್ನೆಯನ್ನು ಇಡಬೇಕು. ಆದ್ದರಿಂದ ಋಣ ಚಿಹ್ನೆ ಅಂತಂದರೆ 15 ಗುಣಿಲೆ 17 ಮಾಡಿದಾಗ 255 ಆಯಿತು. ಮತ್ತೊಂದು ಉದಾಹರಣೆಯನ್ನು ನೋಡಿದಾಗ ಎ ಸಮನಾಗಿದೆ 12, ಬಿ ಸಮನಾಗಿದೆ ಋಣ 30. ಇದನ್ನು ಎ ಗುಣಿಲೆ ಬಿ ಮಾಡಿದಾಗ 12 ಗುಣಿಲೆ ಋಣ 30 ಮಾಡಿದಾಗ ಒಂದು ಧನ ಪೂರ್ಣಾಂಕ ಮತ್ತೊಂದು ಋಣ ಪೂರ್ಣಾಂಕವನ್ನು ಗುಣಲಬ್ಧ ಮಾಡಿದಾಗ ಸಾಮಾನ್ಯವಾಗಿ ಯಾವ ರೀತಿ ಗುಣಾಕಾರ ಮಾಡಿದಾಗ ಅದೇ ರೀತಿ ಗುಣಾಕಾರ ಮಾಡಬೇಕು. 12 ಗುಣಿಲೆ 30 ಮಾಡಿದಾಗ 360 ಆಗುತ್ತದೆ ಮತ್ತು ಇಲ್ಲಿ ಉತ್ತರದಲ್ಲಿ ಏನು ಮಾಡಬೇಕು, ಋಣ ಪೂರ್ಣಾಂಕವನ್ನು ಇಡಬೇಕು. ಇವು ಎರಡು ಉತ್ತರಗಳು ಏನವ ಅಂತಂದ್ರೆ ಒಂದು ಪೂರ್ಣಾಂಕಗಳವ. ಆದ್ದರಿಂದ ಪೂರ್ಣಾಂಕಗಳು ಗುಣಾಕಾರದಲ್ಲಿ ಆವರ್ತ ಗುಣ
ಹೊಂದಿದೆ ಅಂತ ಬರಬೇಕು. ಒಂದನೇ ಗುಣ ಮುಗಿತು ಮಕ್ಕಳೇ. ಎರಡನೇ ಗುಣ ಗುಣಾಕಾರದಲ್ಲಿ ಪರಿವರ್ತನಾ ಗುಣ. ಯಾವುದೇ ಎರಡು ಪೂರ್ಣಾಂಕ ಎ ಮತ್ತು ಬಿಗಳಿಗೆ ಎ ಗುಣಿಲೆ ಬಿ ಸಮನಾಗಿ ಬಿ ಗುಣಿಲೆ ಎ ಅಂತಂದರೆ ಇಲ್ಲಿ ಏನಾಗ್ಲತ್ತ ಅಂಕಿಗಳನ್ನು ಅದಲು ಬದಲು ಆಗ್ಲತ್ತದ. ಅಂಕಿಗಳನ್ನು ಅದಲು ಬದಲು ಮಾಡಿದ್ರು ಗುಣಲಬ್ಧ ಎಂಬುದು ಒಂದು ಪೂರ್ಣಾಂಕವಾಗಿರುತ್ತದೆ ಅಂತ. ಉದಾಹರಣೆಗಾಗಿ ಎ 3 ಬಿ -4 ಎ ಇಂಟು ಬಿ ಬಿ ಇಂಟು ಎ ಅಂತಂದ್ರೆ 3 ಬಿ ಅಂತಂದ್ರೆ 4 ಬಿ 4 ಎ ಅಂತಂತಂದ್ರೆ 3 4 ಸಾಮಾನ್ಯವಾಗಿ ಯಾವ ರೀತಿ ಗುಣಿಸಿ ಅದೇ ರೀತಿ ಗುಣಿಸ್ಬೇಕು. 3 4 12. ಇದು ಒಂದು ಧನ ಪೂರ್ಣಾಂಕ ಮತ್ತೊಂದು ಋಣ ಪೂರ್ಣಾಂಕ ಅದ. ಒಂದು ಧನ ಪೂರ್ಣಾಂಕ ಋಣ ಪೂರ್ಣಾಂಕ ಸಾಮಾನ್ಯವಾಗಿ ಗುಣಿಸಿ ಗುಣಲಬ್ಧದಲ್ಲಿ ಋಣ ಚಿಹ್ನೆಯನ್ನು ಬರೀಬೇಕು. ಸಮನಾಗಿದೆ 3 4 12 ಗುಣಲಬ್ಧದಲ್ಲಿ ಮೈನಸ್. ಇದು ಒಂದು ಪೂರ್ಣಾಂಕನೇ ಅದ ರೀ. ಆದ್ದರಿಂದ ಗುಣಾಕಾರದಲ್ಲಿ ಪರಿವರ್ತನಾ ಗುಣ ಹೊಂದಿದೆ. ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಂಡಾಗ ಎ ಸಮನಾಗಿದೆ ಋಣ 10 ಬಿ ಸಮನಾಗಿದೆ ಋಣ 15. ಎ ಇಂಟು ಬಿ = ಬಿ ಇಂಟು ಎ ಜಾಗದಲ್ಲಿ ಋಣ 10 ಗುಣಿಲೆ ಬಿ ಜಾಗದಲ್ಲಿ ಋಣ 15 ಸಮನಾಗಿದೆ ಬಿ ಜಾಗದಲ್ಲಿ ಋಣ 15 ಎ ಜಾಗದಲ್ಲಿ ಋಣ 10. ಇದು ಅವರ್ಣವನ್ನು ಬಿಡಿಸಿದಾಗ ಅವರ್ಣದ ಒಳಗಡೆ ಮೈನಸ್ಸು ಹೊರಗಡೆ ಪ್ಲಸ್ಸು ಪ್ಲಸ್ ಇಂಟು ಮೈನಸ್ -10 ಅವರ್ಣ ಹೊಂಟೋಯ್ತು. ಗುಣಿಲೆ ಇಲ್ಲಿ ಅವರ್ಣದ ಹೊರಗಡೆ ಪ್ಲಸ್ ಇರ್ತದೆ, ಒಳಗಡೆ ಮೈನಸ್ಸು ಪ್ಲಸ್ ಇಂಟು -15 ಸಮನಾಗಿದೆ. ಪ್ಲಸ್ ಇಂಟು ಮೈನಸ್ ಮಾಡಿದಾಗ -15 ಪ್ಲಸ್ ಇಂಟು -10 ಅವರ್ಣಗಳು ಹೋದಾಗ ಇದನ್ನು ಗುಣಾಕಾರ ಮಾಡಬೇಕು. 15 10 150 ಮೈನಸ್ ಇಂಟು ಮೈನಸ್ ಪ್ಲಸ್ಸು ಎರಡು ಋಣ ಚಿಹ್ನೆಗಳನ್ನು ಗುಣಲಬ್ಧ ಮಾಡಿದಾಗ ಸಾಮಾನ್ಯವಾಗಿ ಅದೇ ರೀತಿ ಯಾವ ರೀತಿ ಗುಣಾಕಾರ ಮಾಡ್ತೀವಲ್ಲ ಅದೇ ರೀತಿ ಗುಣಾಕಾರ ಮಾಡಿ ಉತ್ತರದಲ್ಲಿ ಧನ ಚಿಹ್ನೆಯನ್ನು ಬರೀಬೇಕು. 15 10 150 ಋಣ ಇಂಟು ಋಣ ಧನ. ಇವು ಎರಡು ಏನವ ಅಂತಂದ್ರೆ ಒಂದು ಪೂರ್ಣಾಂಕಗಳವ. ಆದ್ದರಿಂದ ಪೂರ್ಣಾಂಕಗಳು ಗುಣಾಕಾರದಲ್ಲಿ ಪರಿವರ್ತನೀಯ ಗುಣ ಹೊಂದಿದೆ. ಇದು ಎರಡನೇ ಗುಣ ಮುಗಿತು. ಮೂರನೇ ಗುಣ ಏನದ ಅಂತಂದ್ರೆ 0ಯಿಂದ ಗುಣಾಕಾರ. ಯಾವುದೇ ಪೂರ್ಣಾಂಕ ಎಗೆ ಎ ಗುಣಿಲೆ 0 ಸಮನಾಗಿದೆ 0 ಗುಣಿಲೆ ಎ ಸಮನಾಗಿ 0 ಆಗಿರುತ್ತದೆ. ಉದಾಹರಣೆಗೆ ಯಾವುದೇ ಒಂದು ಪೂರ್ಣಾಂಕ ಉದಾಹರಣೆಗೆ ಎ ಸಮನಾಗಿದೆ ಅನ್ನೋ ಋಣ 3 ಅಂತ ತೆಗೆದುಕೊಂಡೇವೆ ಅಂತ ತಿಳ್ಕೊರಿ. ಮತ್ತು ಎ ಗುಣಿಲೆ 0 ಇದು ಎ ಜಾಗದಲ್ಲಿ ಏನು ಮಾಡಬೇಕು ಋಣ 3 ಅಂತ ಬರಬೇಕು. ಗುಣಿಲೆ ಇದು 0 ಗುಣಿಲೆ 3 ಅಂತಂದಾಗ ಗುಣಲಬ್ಧ ನಮಗೂ 0 ಬರ್ತದೆ. ಇದು ಒಂದು ಪೂರ್ಣಾಂಕ. ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಂಡಾಗ ಎ ಸಮನಾಗಿದೆ ಋಣ 6. ಆದ್ದರಿಂದ ಎ ಗುಣಿಲೆ 0 ಎ ಅಂತಂದ್ರೆ ಋಣ 6 ಗುಣಿಲೆ 0 ಸಮನಾಗಿದೆ. ಗುಣಲಬ್ಧ ಏನು ಬರ್ತದೆ ನಮಗೂ ಯಾವುದೇ ಒಂದು ಸಂಖ್ಯೆಯನ್ನು 0ಯಿಂದ ಗುಣಾಕಾರ ಮಾಡೋದು 0ನೇ ಬರ್ತದೆ. ಇದು ಒಂದು ಪೂರ್ಣಾಂಕ. ಆದ್ದರಿಂದ ಪೂರ್ಣಾಂಕಗಳು ಗುಣಾಕಾರದಲ್ಲಿ 0ಯಿಂದ ಗುಣಾಕಾರ ಎಂಬುದು ಗುಣವನ್ನು ಹೊಂದಿದೆ ಅಂತ ಬರಿಬೇಕು. ಅದೇ ರೀತಿ 4ನೇದು ಗುಣಾಕಾರದ ಅನನ್ಯತಾಂಶ. ಯಾವುದೇ ಪೂರ್ಣಾಂಕ ಎಗೆ ಎ ಗುಣಿಲೆ 1 ಸಮನಾಗಿದೆ 1 ಗುಣಿಲೆ ಎ ಸಮನಾಗಿದೆ ಎ ಆಗಿರುತ್ತದೆ ಅಂತಂದಾಗ ಈಗ ಯಾವುದೇ ಒಂದು ಉದಾಹರಣೆಗೆ ಎ ಸಮನಾಗಿದೆ ಋಣ 5 ಅಂತ ತೆಗೆದುಕೊಂಡಾಗ ಎ ಗುಣಿಲೆ 1 ಋಣ 5 ಗುಣಿಲೆ 1 ಸಮನಾಗಿದೆ 5 1 5 ಇದು ಋಣ ಉತ್ತರದಲ್ಲಿ ಅಂತಂದ್ರೆ ಇದು ಒಂದು ಪೂರ್ಣಾಂಕ. ಅದೇ ರೀತಿ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಂಡಾಗ ಎ ಸಮನಾಗಿದೆ 8 ಎ ಗುಣಿಲೆ 1 8 ಗುಣಿಲೆ 1 ಸಮನಾಗಿದೆ 8 1 8 ಅಂತಂದ್ರೆ ಇದು ಕೂಡ ಒಂದು ಪೂರ್ಣಾಂಕನೇ, ಇದು ಕೂಡ ಒಂದು ಪೂರ್ಣಾಂಕನೇ. ಆದ್ದರಿಂದ ಪೂರ್ಣಾಂಕಗಳು ಗುಣಾಕಾರದಲ್ಲಿ ಗುಣಾಕಾರದ ಅನನ್ಯತಾಂಶ ಹೊಂದಿದೆ. ಕೊನೆಯದಾಗಿ ಗುಣಾಕಾರದಲ್ಲಿ ಸಹವರ್ತನೀಯತೆ. ಯಾವುದೇ ಮೂರು ಪೂರ್ಣಾಂಕ ಎ, ಬಿ ಮತ್ತು ಸಿಗಳಿಗೆ ಬ್ರ್ಯಾಕೆಟ್ ಎ ಇಂಟು ಬಿ ಬ್ರ್ಯಾಕೆಟ್ ಕ್ಲೋಸ್ ಇಂಟು ಸಿ ಎ ಇಂಟು ಬ್ರ್ಯಾಕೆಟ್ ಬಿ ಇಂಟು ಸಿ ಬ್ರ್ಯಾಕೆಟ್ ಕ್ಲೋಸ್ ಒಂದು ಪೂರ್ಣಾಂಕವಾಗಿರುತ್ತದೆ. ಉದಾಹರಣೆಗೆ ಎ ಸಮನಾಗಿದೆ ಋಣ 3, ಬಿ ಸಮನಾಗಿದೆ ಋಣ 2, ಸಿ ಸಮನಾಗಿದೆ 5. ಇದೊಂದು ಸೂತ್ರ ಏನಂತಂದ್ರೆ ಅವರ್ಣ ಎ ಇಂಟು ಬಿ ಅವರ್ಣ ಇಂಟು ಸಿ ಎ ಇಂಟು ಬ್ರ್ಯಾಕೆಟ್ ಬಿ ಇಂಟು ಸಿ ಬ್ರ್ಯಾಕೆಟ್ ಕ್ಲೋಸ್ ಅಂತಂದ್ರೆ ಮೊದಲು ಏನು ಮಾಡಿದ ಅಂತಂದ್ರೆ ಈ ಅವರ್ಣಗಳನ್ನು ಅದಲು ಬದಲು ಮೊದಲು ಎ ಮತ್ತು ಬಿ ಒಂದು ಗುಂಪು ಮಾಡಿ ಅವರ್ಣ ಹಾಕಿರ್ತದೆ ಮತ್ತು ಬಿ ಇಂಟು ಸಿಗೂ ಒಂದು ಗುಂಪು ಮಾಡಿ ಅವರ್ಣ ಹಾಕಿರ್ತದೆ ಮಾಡಿದ್ರೂ ಒಂದು
ಪೂರ್ಣಾಂಕನೇ ಬರ್ತದೆ ಅಂತ. ಎ ಜಾಗದಲ್ಲಿ ಋಣ 3, ಬಿ ಜಾಗದಲ್ಲಿ ಋಣ 2 ಇಂಟು ಸಿ ಜಾಗದಲ್ಲಿ 5 ಅಂತ ಹಾಕ್ಕೊಳ್ಬೇಕು. ಎ ಜಾಗದಲ್ಲಿ 3, ಬಿ ಜಾಗದಲ್ಲಿ 2 ಋಣ 2 ಮತ್ತು ಸಿ ಜಾಗದಲ್ಲಿ 5 ಅಂತ ಹಾಕ್ಕೊಂಡು ಅವರ್ಣಗಳನ್ನು ಬಿಡಿಸ್ಕೊಳ್ಬೇಕು. ಬಿಡಿಸ್ಕೊಂಡಾಗ ಇಲ್ಲಿ ಅವರ್ಣದ ಒಳಗಡೆ ಋಣ ಅದ, ಹೊರಗಡೆ ಏನಿಲ್ಲ ಧನ ಇರ್ತದೆ. ಧನ ಇಂಟು ಋಣ ಮಾಡಿದಾಗ ಋಣ 3 ಗುಣಿಲೆ ಧನ ಇಂಟು ಋಣ ಮಾಡಿದಾಗ 2 ಗುಣಿಲೆ 5 ಸಮನಾಗಿದೆ. ಅವರ್ಣದ ಒಳಗಡೆ ಋಣ ಅದ, ಹೊರಗಡೆ ಧನ ಇರ್ತದೆ. ಏನು ಇಲ್ಲ ಅಂತಂದ್ರೆ 2 ಗುಣಾಕಾರ ಮಾಡೋ ಧನ ಇಂಟು ಋಣ ಮಾಡೋ ಋಣ 3 ಗುಣಿಲೆ ಧನ ಇಂಟು ಋಣ ಸೇಮ್. ಅವರ್ಣದ ಒಳಗಡೆ ಋಣ ಐತೆ, ಹೊರಗಡೆ ಏನಿಲ್ಲ ಧನ ಇರ್ತದೆ. ಧನ ಇಂಟು ಋಣ ಮಾಡೋ ಋಣ 2 ಗುಣಿಲೆ 5. ಈಗ ಇದನ್ನು ಗುಣಾಕಾರ ಮಾಡಿದಾಗ 2 3 6 ಮೈನಸ್ ಇಂಟು ಮೈನಸ್ ಪ್ಲಸ್ ಇಂಟು ಇದು ಅವರ್ಣ ಹೊಂಟೋಯ್ತು. ಇಲ್ಲಿ ಏನು ಉಳಿತು 5 ಸಮನಾಗಿದೆ. ಇದು ಋಣ 3 ಹೆಂಗದ ಹಂಗು ಗುಣಿಲೆ ಇದನ್ನು 5 2 10 ಅವರ್ಣ ಹೊಂಟೋಯ್ತು. ಉತ್ತರದಲ್ಲಿ ಋಣ 10. ಈ 2 ಗುಣಾಕಾರ ಮಾಡಿದಾಗ 6 5 30 ಅದು ಧನ 30 ಬರುತ್ತದೆ. ಮತ್ತು 3 10 30 ಅದು 2 ಋಣ ಪೂರ್ಣಾಂಕ ಗುಣಾಕಾರ ಮಾಡಿದಾಗ ಉತ್ತರದಲ್ಲಿ ಧನವನ್ನು ಬರಬೇಕು. 2 ಋಣ ಚಿಹ್ನೆಗಳಿದ್ದಾಗ ಧನ ಚಿಹ್ನೆ 2 ಏನದ ಇದನ್ನು ಒಂದು ಪೂರ್ಣಾಂಕನೇ, ಇದನ್ನು ಕೂಡ ಒಂದು ಪೂರ್ಣಾಂಕನೇ. ಆದ್ದರಿಂದ ಪೂರ್ಣಾಂಕಗಳು ಗುಣಾಕಾರದಲ್ಲಿ ಸಹವರ್ತನೀಯತೆ ಗುಣ ಹೊಂದಿದೆ. ಮತ್ತು ಇದರಲ್ಲಿ ಮತ್ತೊಂದು ನಿಯಮ ಬರುತ್ತೆ ಮಕ್ಕಳೇ, ವಿಭಾಜಕ ನಿಯಮ. ಇದರಲ್ಲಿ ಮೊದಲನೇದು ಸಂಕಲನದ ಮೇಲಿನ ಗುಣಾಕಾರದ ವಿಭಾಜಕತೆ. ಇದು ಏನು ಹೇಳ್ತದೆ ಅಂತಂದರೆ, ಯಾವುದೇ 3 ಪೂರ್ಣಾಂಕ ಎ, ಬಿ ಮತ್ತು ಸಿಗಳಿಗೆ ಎ ಇಂಟು ಬ್ರ್ಯಾಕೆಟ್ ಬಿ ಪ್ಲಸ್ ಸಿ ಬ್ರ್ಯಾಕೆಟ್ ಕ್ಲೋಸ್ ಈಸ್ ಈಕ್ವಲ್ ಟು ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ ಎಂಬ ಒಂದು ನಿಯಮವನ್ನು ಹೇಳುತ್ತದೆ. ಇದು ಏನು ಒಂದು ಉದಾಹರಣೆಗಳ ಮೂಲಕ ತಿಳಿದುಕೊಳ್ಳೋಣ. ಉದಾಹರಣೆಗೆ ಎ ಈಸ್ ಈಕ್ವಲ್ ಟು 16, ಬಿ ಈಸ್ ಈಕ್ವಲ್ ಟು 10, ಸಿ ಈಸ್ ಈಕ್ವಲ್ ಟು 2 ಆದಾಗ ಇದೇ ಸೂತ್ರ ಎಂಬುದನ್ನು ಇಲ್ಲಿ ಬರ್ತ್ಕೊಂಡಿನಿ. ಎ ಜಾಗದಲ್ಲಿ 16 ಇಂಟು ಬ್ರ್ಯಾಕೆಟ್ ಬಿ ಅಂತಂದ್ರೆ 10, 10 ಸಿ ಅಂತಂದ್ರೆ 2, 2 ಬ್ರ್ಯಾಕೆಟ್ ಕ್ಲೋಸ್ ಈಸ್ ಈಕ್ವಲ್ ಟು ಎ ಜಾಗದಲ್ಲಿ 16 ಬಿ ಇಂಟು ಬಿ ಅಂತಂದ್ರೆ 10 ಪ್ಲಸ್ ಎ ಅಂತಂದ್ರೆ 16 ಸಿ ಅಂತಂದ್ರೆ 2. 16 ಹೆಂಗದ ಹಂಗೆ ಬರ್ಕೊಳ್ಬೇಕು. ಇಂಟು 10 ಪ್ಲಸ್ 2 ಅಂತಂದ್ರೆ 12 ಆಗುತ್ತದೆ. 12 ಬ್ರ್ಯಾಕೆಟ್ ಹೊಂಟೋಯ್ತು ಈಸ್ ಈಕ್ವಲ್ ಟು 16 ಗುಣಿಲೆ 10 ಅಂತ 160 ಪ್ಲಸ್ 16 ಗುಣಿಲೆ 2 ಅಂತಂದ್ರೆ 32 ಆಗುತ್ತೆ. 16 2 32. ಇವು 2 ಗುಣಾಕಾರ ಮಾಡಿದಾಗ 12 6 72, 72ಕ್ಕೆ 2 ಕೈಲಿ 7, 12 1 12 ಮತ್ತು 7ಅನ್ನು ಕೂಡಿಸಾಗ 19 ಆಗುತ್ತೆ. ಅಂದರೆ 192 ಈಸ್ ಈಕ್ವಲ್ ಟು 160 ಪ್ಲಸ್ 32ಅನ್ನು ಕೂಡಿಸಿದಾಗ 192. ಆದ್ದರಿಂದ ಇದು ಏನದಂತಂದರೆ ಎರಡು ಕಡೆಯನ್ನು LHS ಈಸ್ ಈಕ್ವಲ್ ಟು RHS ಎರಡೂ ಬದಿಯಲ್ಲಿ ಸಮ ಉತ್ತರನ್ನು ಬರುತ್ತದೆ. ಯಾವುದು? ಸಂಕಲನದ ಮೇಲಿನ ಗುಣಾಕಾರದ ವಿಭಾಜಕತೆ. ಆದ್ದರಿಂದ ಪೂರ್ಣಾಂಕಗಳಿಗೂ ಸಂಕಲನದ ಮೇಲಿನ ಗುಣಾಕಾರದ ವಿಭಾಜಕತೆ ಗುಣವನ್ನು ಹೊಂದಿದೆ. ಅದೇ ರೀತಿ ಎರಡನೇದು ವ್ಯವಕಲನದ ಮೇಲಿನ ಗುಣಾಕಾರದ ವಿಭಾಜಕತೆ. ಇದು ಏನು ಹೇಳ್ತದೆ ಅಂತಂದ್ರೆ, ಯಾವುದೇ 3 ಪೂರ್ಣಾಂಕ ಎ, ಬಿ ಮತ್ತು ಸಿಗಳಿಗೆ ಎ ಗುಣಿಲೆ ಬಿ ಬ್ರ್ಯಾಕೆಟ್ ಬಿ ಮೈನಸ್ ಸಿ ಬ್ರ್ಯಾಕೆಟ್ ಕ್ಲೋಸ್ ಈಸ್ ಈಕ್ವಲ್ ಟು ಎ ಇಂಟು ಬಿ ಮೈನಸ್ ಎ ಇಂಟು ಸಿ ಎಂಬುದು ನಿಯಮವನ್ನು ಹೇಳುತ್ತೆ. ಈ ಒಂದು ಸೂತ್ರದ ಸಹಾಯದಿಂದ ಈ ಸೂತ್ರಗಳ ಅನುಗುಣವಾಗಿ ಒಂದು ಉದಾಹರಣೆಯನ್ನು ತೆಗೆದುಕೊಂಡಾಗ ಎ ಈಸ್ ಈಕ್ವಲ್ ಟು 10, ಬಿ ಈಸ್ ಈಕ್ವಲ್ ಟು 6, ಸಿ ಈಸ್ ಈಕ್ವಲ್ ಟು -2 ಆ ಸೂತ್ರವನ್ನು ಬರ್ಕೊಂಡಿನಿ. ಎ ಜಾಗದಲ್ಲಿ ಏನು ಮಾಡಬೇಕು ಅಂತಂದ್ರೆ 10ಅನ್ನು ಬರ್ಕೊಳ್ಬೇಕು. ಬಿ ಅಂತಂದ್ರೆ 6 ಮೈನಸ್ಸು ಸಿ ಅಂತಂದ್ರೆ -2 ಐತಿ, ಅದರಿಂದ ಬ್ರ್ಯಾಕೆಟ್ ಆಗಿ -2 ಅಂತ ಹಾಕ್ಕೊಳ್ಬೇಕು. ಸಮನಾಗಿದೆ. ಎ ಅಂತಂದ್ರೆ 10, ಬಿ ಅಂತಂದ್ರೆ 6 ಮೈನಸ್ ಎ ಅಂತಂದ್ರೆ 10 ಇಂಟು ಸಿ ಅಂತಂದ್ರೆ -2 ಅಂತ ಹಾಕ್ಕೊಳ್ಬೇಕು. ಇಲ್ಲಿ ಬ್ರ್ಯಾಕೆಟ್ ಇದು ಬ್ರ್ಯಾಕೆಟ್ ಮೊದಲು ಈ ಬ್ರ್ಯಾಕೆಟನ್ನು ಬಿಡಿಸ್ಬೇಕು. ಮೈನಸ್ ಇಂಟು ಮೈನಸ್ ಬಂದಾಗ ಪ್ಲಸ್ ಆಗುತ್ತೆ. +2 ಬ್ರ್ಯಾಕೆಟ್ ಕ್ಲೋಸ್ ಈಸ್ ಈಕ್ವಲ್ ಟು 10 6 60 ಮೈನಸ್ ಇಂಟು ಮೈನಸ್ ಪ್ಲಸ್ 10 ಗುಣಿಲೆ 2 ಅಂತ 20 ಆಗುತ್ತದೆ. ಈ ಬ್ರ್ಯಾಕೆಟ್ ಬಿಡಿಸ್ಬೇಕಂತ ಅವಣದಲ್ಲಿದ್ದಂಥ ಚಿಹ್ನೆಯನ್ನು ಏನು ಮಾಡಬೇಕಂದ್ರೆ ಬಿಡಿಸ್ಬೇಕು. 6 ಮತ್ತು 2 ಕೂಡಿಸಾಗ 8, ಇದು 10 ಹೆಂಗದಂಗೆ ಸಮಾನಾಗಿದೆ. 2 ಕೂಡಿಸ್ಕೊಳ್ಬೇಕು. 60 ಮತ್ತು 20ಅನ್ನು ಕೂಡಿಸಾಗ ಎಷ್ಟೈತೆ? 80 ಆಗುತ್ತದೆ. ಅದೇ ರೀತಿ
10 ಗುಣಿಲೆ 8 ಅಂದಾಗ 10 8 80 ಸಮನಾಗಿದೆ. ಇನ್ನು 80. LHS = RHS ಎರಡೂ ಬದಿಯಲ್ಲಿ ಸಮ ಉತ್ತರ ಬಂದಿದ್ದರಿಂದ ಪೂರ್ಣಾಂಕಗಳಿಗೂ ವ್ಯವಕಲನದ ಮೇಲಿನ ಗುಣಾಕಾರದ ವಿಭಾಜಕತೆ ಗುಣ ಹೊಂದಿದೆ ಅಂತ ಬರೀಬೇಕು.